ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ಮೇಲೆ ಹಾಕಿದಂತಹ ಒಂದು ಮಿಸೈಲ್ ಮೇಲೆ ಇರಾನ್ ಏನು ಬರೆದಿತ್ತು ಗೊತ್ತಾ? ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ ಅಂತ ಬರೆದಿತ್ತು. ಇನ್ನೊಂದು ಮಿಸೈಲ್ ಮೇಲೆ ನಿಮ್ಮ ಸಹಕಾರಕ್ಕೆ ಪ್ರೀತಿಗೆ ಧನ್ಯವಾದಗಳು ಕಾಶ್ಮೀರಿಗಳೇ ಅಂತ ಕಾಶ್ಮೀರಿ ಜನತೆಯನ್ನು ಉಲ್ಲೇಖಿಸಿ ಬರೆದಿತ್ತು. ಅದರ ಜೊತೆಗೆ ಅದರ ಕೆಳಗಡೆನೆ ಬರೆದಿತ್ತು, ಖಾಮಿನೇಯಿ ಹತ್ಯೆಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ. ಆ ವಾಗ್ದಾನವನ್ನು ಕಾಶ್ಮೀರಿ ಜನರಿಗೆ ಕೊಡುವ ರೀತಿಯಲ್ಲಿ ಇನ್ನೊಂದು ಮಿಸೈಲನ್ನು ಹಾರಿಸ್ತು. ಸೊ ಯಾಕೆ ಇರಾನ್ ಈ ರೀತಿಯಾಗಿ ಭಾರತದ ಜನತೆಗೆ ಥ್ಯಾಂಕ್ ಯು ಹೇಳಿ ಬರೆದು ಒಂದು ಮಿಸೈಲು ಕಾಶ್ಮೀರದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿ ಮತ್ತು ಒಂದು ವಾಗ್ದಾನ, ನಾವು ಖಾಮಿನೇಯಿ ಹತ್ಯೆಗೆ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಹೇಳಿ ಇನ್ನೊಂದು ಮಿಸೈಲನ್ನು ಬಿಡ್ತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಯುದ್ಧ ನಡೀತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಮೋಸದಿಂದ ಮಾತುಕತೆಗಳ ನಡುವೆ ಫೆಬ್ರವರಿ 28ನೇ ತಾರೀಕು ದಾಳಿ ಮಾಡುತ್ತೆ. ಮೊದಲನೇ ದಾಳಿಯಲ್ಲಿ ಮೊದಲನೇ ದಿನಾನೇ ಆಯತುಲ್ಲಾ ಅಲಿ ಖಾಮಿನೇಯಿ ಅವರ ಹತ್ಯೆ ಆಗೋಗುತ್ತೆ. ಆ ನಂತರ ಇವತ್ತಿಗೆ 29 ದಿನಗಳು ಆದರೂ ಸಹ ಇರಾನ್ ಹಿಂದಕ್ಕೆ ಹೋಗ್ತಾನೆ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡ್ತಿದೆ. ಸೊ ಅದರ ಬಗ್ಗೆ ಪ್ರತಿದಿನ ನಾನು ವಿಡಿಯೋಗಳನ್ನು ಮಾಡ್ತಿದ್ದೀನಿ. ವಿವರಗಳಿಗೆ ಆ ವಿಡಿಯೋಗಳನ್ನು ನೀವು ರೆಫರ್ ಮಾಡಿಕೊಳ್ಳಬಹುದು. ಈಗ ನಿನ್ನೆ ನಡೆದಂತಹ ಒಂದು ಹೊಸ ವಿದ್ಯಮಾನ ಅಥವಾ ಆಶ್ಚರ್ಯಕರವಾದಂಥದ್ದು ಅಥವಾ ಭಾರತದ ಜನತೆ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ಘಟನೆ ಅಂದರೆ, ಇರಾನ್ ಇಸ್ರೇಲ್ ಮೇಲೆ ಹಂತ ಹಂತವಾಗಿ ದಾಳಿಗಳನ್ನು ನಡೆಸ್ತಾ ಇದೆ. 83ನೇ ಸುತ್ತಿನ ದಾಳಿ ನಿನ್ನೆ ನಡೆಸಿರುವಂಥದ್ದು. 83ನೇ ಸುತ್ತಿನ ದಾಳಿ. ಆ ಸಂದರ್ಭದಲ್ಲಿ ಎಲ್ಲರ ಗಮನ ಸೆಳೆದಿದ್ದೇನು ಅಂದರೆ, ಮಿಸೈಲ್ಗಳ ಮೇಲೆ ಕೆಲವು ರಾಷ್ಟ್ರಗಳ ಹೆಸರನ್ನು ಮತ್ತು ಆ ರಾಷ್ಟ್ರದ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಿ ಅದನ್ನು ಬರೆದು ಮಿಸೈಲ್ ಮೇಲೆ ಆ ನಂತರ ಇಸ್ರೇಲ್ ಮೇಲೆ ಅವುಗಳನ್ನು ಬಿಡ್ತಾ ಇದ್ರು. ಅಂತಹದ್ದೇ ಒಂದು ಮಿಸೈಲ್ ಮೇಲೆ ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ ಮತ್ತು ಥ್ಯಾಂಕ್ ಯು ಪೀಪಲ್ ಆಫ್ ಜರ್ಮನಿ ಅಂತ ಇತ್ತು. ಎರಡೂ ದೇಶದ ಜನತೆಗೆ ಧನ್ಯವಾದ ಹೇಳಿ ಒಂದು ಮಿಸೈಲನ್ನು ಬಿಟ್ಟಿದ್ದಾರೆ. ಇನ್ನೊಂದು ಮಿಸೈಲಲ್ಲಿ ಕೇವಲ ಕಾಶ್ಮೀರಿಗಳಿಗೆ ಮಾತ್ರ ಧನ್ಯವಾದ ಅರ್ಪಿಸಿ ಒಂದು ವಾಗ್ದಾನವನ್ನು ಸಹ ಅಲ್ಲಿ ಉಲ್ಲೇಖಿಸಲಾಗಿತ್ತು, ಖಾಮಿನೇಯಿ ಅವರ ಹತ್ಯೆಗೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ. ಸೊ ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಿಸೈಲ್ ಮೇಲೆ ಸ್ಪೇನ್ ಮತ್ತು ಪಾಕಿಸ್ತಾನದ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಿಯೂ ಸಹ ಇನ್ನೊಂದು ಮಿಸೈಲನ್ನು ಅದು ಹಾಕಿದೆ. ಹಾಗಾದರೆ ಭಾರತದ ಜನತೆಗೆ ನೆನ್ಪಿಟ್ಕೊಳ್ಳಿ, ಜನತೆಗೆ ಯಾವುದಾದ್ರು ಮಾಸ್ಟರ್ ಸ್ಟ್ರೋಕ್ ಅಂತೆಲ್ಲ ಕತೆ ಹೊಡಿಬೇಡಿ. ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಿ ಇರಾನ್ ಆ ಮಿಸೈಲನ್ನು ಬಿಟ್ಟಿದ್ದರ ಹಿಂದಿನ ವಿಚಾರ ಏನು ಅಂತಂದರೆ, ಭಾರತದಲ್ಲಿ ಸಾಕಷ್ಟು ಜನ ಇರಾನ್ ಮೇಲೆ ನಡೆದಿರುವ ದಾಳಿ ಮೋಸ, ಅದೊಂದು ರೀತಿ ವಂಚನೆ. ಯಾಕೆಂದರೆ ಮಾತುಕತೆಗಳ ನಡುವೆ ನೀವು ದಾಳಿ ನಡೆಸ್ತೀರಿ, ಅದು ಸಹ ಎರಡೆರಡು ರಾಷ್ಟ್ರಗಳು ಸೇರಿಕೊಂಡು ಒಂದು ರಾಷ್ಟ್ರದ ಮೇಲೆ ಬೀಳ್ತೀರಿ. ಮಕ್ಕಳನ್ನು ನೋಡದೆ ಮೊದಲನೇ ದಿನಾನೇ ಶಾಲೆಯ ಮೇಲೆ ಒಂದು ಬಾಂಬ್ ಹಾಕಿ 170ರವರೆಗೆ ಮಕ್ಕಳನ್ನು ಕೊಲ್ತೀರಿ, ಆ ದೇಶದ ಸರ್ವೋಚ್ಚ ನಾಯಕನನ್ನು ಕೊಲ್ತೀರಿ, ಆ ದೇಶದ ದೊಡ್ಡ ದೊಡ್ಡ ಲೀಡರ್ಗಳನ್ನು ಮೋಸದಿಂದ ಕೊಲ್ತೀರಿ ಅನ್ನೋದಾದರೆ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದವರ ಪಟ್ಟಿಯಲ್ಲಿ ಭಾರತದ ಜನರೂ ಸಹ ಇದ್ದಾರೆ. ಸಂಭ್ರಮ ಪಟ್ಟಂತಹ ಅಮಾನವೀಯವಾದಂತಹ ಹೀನ ಮನಸ್ಥಿತಿಗಳೂ ಇದ್ದಾರೆ. ಯಾಕೆ ಸಂಭ್ರಮ ಪಟ್ಟರು ಅಂದರೆ, ಕೇವಲ ಅವರ ಧರ್ಮದ ಕಾರಣಕ್ಕೆ. ಅಮೆರಿಕದವರು ಇವರ ಮೇಲೆ ಎಷ್ಟು ಟ್ಯಾರಿಫ್ ಹಾಕಿದ್ರು, ಎಷ್ಟು ಅವಮಾನ ಮಾಡಿದ್ರು, ಕೈಕಾಲು ಕಟ್ಟಿ ವಿಮಾನದಲ್ಲಿ ಹಾಕಿ ಇಲ್ಲಿ ತಂದು ಸುರಿದ್ರು, ಈ ದೇಶದ ಪ್ರಧಾನಮಂತ್ರಿಯನ್ನ ಅವಮಾನಿಸಿದ್ರು, ಏನು ಮಾಡಿದ್ರು ಸಹ ಆ ಅಮೆರಿಕ ಮೇಲೆ ಅಷ್ಟು ಸಿಟ್ಟು ಬರಲ್ಲ. ಬಟ್ ಏನೂ ಮಾಡದೆ ದಶಕಗಳಿಂದ ಭಾರತಕ್ಕೆ ಪೆಟ್ರೋಲ್ನಲ್ಲಿ, ಡೀಸೆಲ್ನಲ್ಲಿ, ಬೇರೆ ವಿಚಾರಗಳಲ್ಲಿ ಸಹಕರಿಸಿಕೊಂಡು ಬರ್ತಿರುವಂತಹ ಇರಾನ್, 60 ದಿನಗಳ ಸಾಲ ಕೊಟ್ಟು ಆಯಿಲ್ ಕೊಡುವಂತಹ ಇರಾನ್, ಅದರ ಮೇಲೆ ಮಾತ್ರ ವಿನಾಕಾರಣ ದ್ವೇಷ. ಯಾಕೆ? ಮುಸ್ಲಿಂ ರಾಷ್ಟ್ರ ಅಷ್ಟೇ, ಏನೂ ಇಲ್ಲ, ಮುಸ್ಲಿಂ ರಾಷ್ಟ್ರ ಅಷ್ಟೇ. ಆದರೆ ಅವರ ಸಂಖ್ಯೆ ಒಂದಷ್ಟೇ, ಅವರ ಯೋಗ್ಯತೆಗೆ ಅವರ ಸಂಖ್ಯೆ ಎಷ್ಟಿದೆಯೋ ಅದೇ ಅವರ ಯೋಗ್ಯತೆ. ಆದರೆ ಹೆಚ್ಚಿನ ಜನ, ನನ್ನನ್ನು ಒಳಗೊಂಡಂತೆ, ನಾವು ಸತ್ಯದ ಪರ ನಿಲ್ಲುವ ಪ್ರಯತ್ನವಾಗಿ ಇರಾನ್ ಮೇಲೆ ಮಾತುಕತೆಗಳ ನಡುವೆ ಈ ರೀತಿ ದಾಳಿ ನಡೆದಿದ್ದು, ಮಕ್ಕಳನ್ನು ಕೊಂದಿದ್ದು, ಒಂದು ದೇಶದ ಸರ್ವೋಚ್ಚ ನಾಯಕನನ್ನು ಉಳಿಸ್ಬೇಕು ಅನ್ನೋದು ಆ ದೇಶದ ಜನ ನಿರ್ಧಾರ ಮಾಡಬೇಕು. ಯಾವನೋ ಬಂದು ಅವರನ್ನು ಹತ್ಯೆ ಮಾಡೋದನ್ನು ಯಾರೂ ಒಪ್ಪಬಾರದು. ಅದನ್ನು ಮಾಡಿದ್ದು, ಅದೆಲ್ಲವನ್ನು ವಿರೋಧಿಸಿ ಈ ದೇಶದಲ್ಲಿ ಸಾಕಷ್ಟು ಜನ ತಮ್ಮ ಒಂದು ಅಸಮಾಧಾನವನ್ನು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಇರಾನಿಗೆ ತಲುಪಿದೆ.
ಖಾಮಿನೇಯಿ ತೀರಿ ಹೋದಾಗ ಮೋದಿಗೆ ಇಲ್ಲಿಯವರೆಗೆ ಬಾಯಿ ಬಂದಿಲ್ಲ, ಅದು ಬೇರೆ ವಿಚಾರ, ಅವ್ರದ್ದೆಲ್ಲ ಬೇರೆ ಲೆಕ್ಕಾಚಾರ. ಬಟ್ ಜನತೆ, ಪೀಪಲ್ ಆಫ್ ಇಂಡಿಯಾ ಅಂತ ಬರೆದಿದೆ ಅದರ ಮೇಲೆ, ಜನತೆ ಇರಾನ್ ಜೊತೆ ನಿಂತಿದ್ದಾರೆ ಅನ್ನುವ ಸ್ಪಷ್ಟ ಸಂದೇಶ ಅಥವಾ ಸ್ಪಷ್ಟ ವಿಚಾರ ಇರಾನ್ ಸರ್ಕಾರಕ್ಕೂ ಗೊತ್ತಿದೆ, ಇರಾನ್ ಆಡಳಿತಗಾರರಿಗೂ ಗೊತ್ತಿದೆ. ಹಾಗಾಗಿ ಭಾರತದ ಜನತೆಗೆ ಧನ್ಯವಾದವನ್ನು ಅರ್ಪಿಸಿ ಅದನ್ನು ಮಿಸೈಲ್ ಮೇಲೆ ಬರೆದು ಆ ಮಿಸೈಲನ್ನು ಇಸ್ರೇಲ್ಗೆ ಹಾಕಿದ್ರು. ಸೊ ಅದು ಭಾರತದ ಜನತೆಗೆ ಧನ್ಯವಾದ ಅರ್ಪಿಸಿದಂತಹ ಮಿಸೈಲ್ ಕಥೆ. ಆದರೆ ಇನ್ನೊಂದು ಮಿಸೈಲ್ ಮೇಲೆ ಕಾಶ್ಮೀರಿ ಜನತೆಗೆ ಧನ್ಯವಾದಗಳನ್ನು ಹೇಳಿ ಒಂದು ವಾಗ್ದಾನವನ್ನು ಸಹ ಕೊಟ್ಟಿದ್ದಾರೆ, ಖಾಮಿನೇಯಿ ಹತ್ಯೆ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ತೀವಿ ಅಂತ. ಅದು ಯಾಕೆ ಕಾಶ್ಮೀರಿ ಜನರ ಮೇಲೆ ಅಷ್ಟು ಪ್ರೀತಿ, ಪ್ರತ್ಯೇಕವಾಗಿ ಅವರ ಹೆಸರಲ್ಲೂ ಒಂದು ಮಿಸೈಲನ್ನು ಬಿಟ್ಟಿದ್ದಾರೆ ಅನ್ನೋದಾದರೆ, ಖಾಮಿನೇಯಿ ಹತ್ಯೆಯನ್ನು ಖಂಡಿಸಿ ಕೆಲವೇ ಗಂಟೆಗಳು, ಹತ್ಯೆ ನಡೆದ ಕೆಲವೇ ಗಂಟೆಗಳ ಒಳಗೇನೆ, ಫೆಬ್ರವರಿ 28ನೇ ತಾರೀಕು ಮಧ್ಯಾಹ್ನದ ಒಳಗೇನೆ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ ಮೊದಲಿಗರಲ್ಲಿ ಕಾಶ್ಮೀರಿಗಳಿದ್ರು. ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಸಂಘ ಪರಿವಾರ, ಅಂಧಭಕ್ತರು, ಇವರೆಲ್ಲ ಬಿಜೆಪಿಗರು, ಇವರೆಲ್ಲ ಹೇಳೋದು ಖಾಮಿನೇಯಿ ಸತ್ರೆ ಇಲ್ಲಿ ಯಾಕ್ರಿ ನೀವು ಪ್ರತಿಭಟನೆ ಮಾಡಬೇಕು, ಶೋಕಾಚರಣೆ ಮಾಡಬೇಕು ಅಂತ ಕೇಳ್ತಾರೆ. ಇವರ ಅಯೋಗ್ಯತನಕ್ಕೆ ನಾನು ಹೇಳ್ತೀನಿ, ಪೋಪ್ ಸತ್ತು ಹೋದರೆ ಇಡೀ ಜಗತ್ತಿನಲ್ಲಿ ಶೋಕಾಚರಣೆ ಮಾಡಲ್ವಾ? ಅವಾಗ ಕೇಳ್ತೀರಾ ನೀವು, ಇಟಲಿಯ ಪೋಪ್, ಇಟಲಿಯಲ್ಲಿರುವಂತಹ ಪೋಪ್ ಸತ್ರೆ ನೀವ್ಯಾಕ್ರಿ ಮಾಡ್ತೀರಾ ಅಂತ ಕೇಳಲ್ಲ. ಯಾಕೆ ಅಂತ ಕೇಳಿದ್ರೆ, ಇಟಲಿಯ ಪೋಪು ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಕ್ರೈಸ್ತ ಸಮುದಾಯಕ್ಕೆ ಪೋಪ್ ಆ ವ್ಯಕ್ತಿ ಅಂತ ಅಂದ್ಬಿಡ್ತೀರಿ. ಆಯತುಲ್ಲಾಗಳು ಹಾಗೇನೆ ಅವತ್ತು ಹತ್ಯೆ ಆದ್ರಲ್ಲ, ಆಯತುಲ್ಲಾ ಅಲಿ ಖಾಮಿನೇಯಿ ಅವರು ಜಗತ್ತಿನ ಪ್ರತಿಯೊಂದು ಶಿಯಾ ಸಮುದಾಯದ, ಶಿಯಾ ಪಂಥದ ಮುಸ್ಲಿಮರಿಗೆ ಸರ್ವೋಚ್ಚ ನಾಯಕ, ಧಾರ್ಮಿಕ ನಾಯಕ, ಅಥವಾ ಪೊಲಿಟಿಕಲ್ ಲೀಡರ್ ಅಲ್ಲ. ಪೋಪ್ ಹೇಗೋ ಕ್ರೈಸ್ತರಿಗೆ, ಪೋಪ್ಗೇನಾದರೂ ಆದರೆ ಇಡೀ ಜಗತ್ತಿನಲ್ಲಿ ಶೋಕಾಚರಣೆ ಆಗುತ್ತೋ, ಅದೇ ರೀತಿ ಖಾಮಿನೇಯಿಗೆ ಏನಾದರೂ ಆದರೆ ಇಡೀ ಜಗತ್ತಿನ ಶಿಯಾ ಮುಸ್ಲಿಮರು ಶೋಕಾಚರಣೆ ಮಾಡ್ತಾರೆ. ಯಾಕೆಂದ್ರೆ ಆತ ಜಗತ್ತಿನ ಶಿಯಾ ಲೀಡರ್, ಧಾರ್ಮಿಕ ಗುರುವ ರೀತಿಯಲ್ಲಿ ಆತನನ್ನು ನೋಡ್ತಾರೆ. ಹಾಗಾಗಿ ಭಾರತದಲ್ಲಿ ಮುಸ್ಲಿಮರು, ಅದರಲ್ಲೂ ಶಿಯಾ ಮುಸ್ಲಿಮರು ಪ್ರತಿಭಟನೆ ಮಾಡಿದ್ದು, ಶೋಕಾಚರಣೆ ಮಾಡಿದ್ದು, ದುಃಖವನ್ನು ತೋಡ್ಕೊಂಡಿದ್ದು. ಅದರಲ್ಲಿ ಮುಂದೆ ಇದ್ದಿದ್ದು ಕಾಶ್ಮೀರಿಗಳು. ಕೇವಲ ದುಃಖವನ್ನು ತೋಡ್ಕೊಳ್ಳಿಲ್ಲ, ಯುದ್ಧಕ್ಕೆ ಸಹಾಯ ಆಗಲಿ ಅಂತ ತಮ್ಮಲ್ಲಿದ್ದಂತಹ ಹಣ, ಒಡವೆನೂ ಸಹ ದಾನ ಮಾಡಿದ್ದಾರೆ. ಒಡವೆ, ಹಣ ಎಲ್ಲವನ್ನು ದಾನ ಮಾಡಿದರೆ ಅಲ್ಲಿನ ಜನಕ್ಕೆ, ಪೆಟ್ಟು ಬೀಳ್ತಿರುವಂತಹ ಜನಕ್ಕೆ ಚಿಕಿತ್ಸೆಗಾಗ್ಲಿ, ಯುದ್ಧಕ್ಕೆ ನೆರವಾಗ್ಲಿ, ಅಲ್ಲಿನ ಮಕ್ಕಳಿಗೆ ಊಟ ಸಿಗಲಿ ಅಂತ ಕಾಶ್ಮೀರದ ಜನ ಇರಾನ್ನಲ್ಲಿರುವಂಥವ್ರಿಗಾಗಿ ಈ ಚಂದ ವಸೂಲಿ ಮಾಡಿದ್ರು. ಅದರಲ್ಲಿ ಚಿನ್ನವೂ ಸಹ ಸೇರಿತ್ತು, ಹಣವೂ ಸಹ ಸೇರಿತ್ತು. ಹಾಗಾಗಿ ಮತ್ತೆ ಇವ್ರದೆಲ್ಲ ಶುರು ಹಚ್ಕೊಂಡ್ಬಿಡ್ತಾರೆ. ಅದ್ಯಾಕೆ ಹೆಂಗೆ, ಮತ್ತ್ಯಾಕೆ ಮೋದಿ ಸರ್ಕಾರ ಔಷಧಿಗಳ ಹಡಗನ್ನ ಕಳಿಸ್ಕೊಟ್ಟಿದ್ದು? ಅದು ನೆರವಲ್ವಾ? ಇವ್ರು ಮಾಡಿದ್ರು, ಮುಸ್ಲಿಮರು ಏನು ಮಾಡಿದ್ರು ತಪ್ಪು. ಹೇಗೆ ಶತಮಾನಗಳಿಂದ ದಲಿತರು ಏನು ಮಾಡಿದ್ರು ತಪ್ಪು, ಈಗ ಮೋದಿ ರಿಜಿಮಲ್ಲಿ ಮುಸ್ಲಿಮರು ಏನು ಮಾಡಿದ್ರು ತಪ್ಪು. ಇವರು ತಾಲಿಬಾನ್ಗೆ 200 ಕೋಟಿ ಕೊಡಬಹುದು, ಇವರು ತಾಲಿಬಾನ್ಗೆ 20 ಆಂಬುಲೆನ್ಸ್ಗಳು ಕೊಡಬಹುದು, ಅದು ಏನು ಯಾರಿಗೂ ಏನು ಅನ್ಸೋದಿಲ್ಲ. ಆದರೆ ಮುಸ್ಲಿಮರು ಏನಾದರೂ ಮಾಡಿಬಿಟ್ರೆ ಮುಗೀತು ಕತೆ. ಸೊ ಅದು ಇವರ ಕೊಳಕತನ, ಬಿಟ್ಬಿಡಿ. ಸೊ ಆ ಕಾರಣಕ್ಕಾಗಿ ಇರಾನ್ ತನ್ನ ಒಂದು ಇದನ್ನ ಟ್ಯಾಂಕ್ಸ್ ಅನ್ನು ಹೇಳ್ಕೊಂಡಿದೆ, ಅದನ್ನು ಬರೆದು ಮಿಸೈಲನ್ನು ಬಿಟ್ಟಿದೆ. ಕಾಶ್ಮೀರಿ ಜನತೆಗೆ ನನ್ನ ಧನ್ಯವಾದಗಳು, ನಾವು ಖಾಮಿನೇಯಿ ಹತ್ಯೆಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ. ಸೊ ಇದಿಷ್ಟು ನಿನ್ನೆ ಆಗಿರುವ ಘಟನೆಯ ವಿಶ್ಲೇಷಣೆ. ಭಾರತದ ಜನತೆಗೆ ಧನ್ಯವಾದ ಹೇಳಿ ಒಂದು ಮಿಸೈಲು, ಕಾಶ್ಮೀರದ ಜನತೆಗೆ ಧನ್ಯವಾದದ ಜೊತೆಗೆ ಒಂದು ವಾಗ್ದಾನ, ಖಾಮಿನೇಯಿ ಹತ್ಯೆಕಾರರನ್ನ, ಕೊಲೆಗಾರರನ್ನ ನಾವು ಶಿಕ್ಷಿಸ್ತೀವಿ, ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನೋ ವಾಗ್ದಾನದ ಜೊತೆ ಇನ್ನೊಂದು ಮಿಸೈಲು, ಇರಾನಿಂದ ಇಸ್ರೇಲ್ಗೆ ಹೋಗಿರುವ ಮಿಸೈಲ್ಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.